ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಕೆ ಇಂದ ಒಂದು ಹೊಸ ಅಪ್ಡೇಟ್ನ ಬೆಳಗಿದೆ ಮತ್ತು ಇದು ಕೆಲವರಿಗೆ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಏನಂತ ಹೇಳಿದರೆ, ಇವಾಗ ನಮಗೆ KCET 2025 ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಇನ್ನೂವರೆಗೆ ಯಾರು ಅಪ್ಲಿಕೇಶನ್ನ ಹಾಕಿಲ್ಲ ಅಥವಾ ಅಪ್ಲಿಕೇಶನ್ನ ಹಾಕಿ ಡಿಸ್ಕಂಟಿನ್ಯೂ ಮಾಡಿದರೆ ಅಥವಾ ಇನ್ಕಂಪ್ಲೀಟ್ ಆಗಿದರೆ ಅಂಥ ಅಪ್ಲಿಕೇಶನ್ನ ಇವಾಗ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇವಾಗ ನಮಗೆ ಅಪ್ಲಿಕೇಶನ್ನ ಹಾಕೋಕ್ಕೆ 24ನೇ ತಾರೀಕಿನವರೆಗೆ, ಅಂದರೆ ಫೆಬ್ರವರಿ 24ನೇ ತಾರೀಕಿನವರೆಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಹಾಗೆಯೇ ಪೇಮೆಂಟ್ ಮಾಡೋಕ್ಕೆ 25ನೇ ತಾರೀಕಿನವರೆಗೆ ಅವಕಾಶ ಇದೆ. ಹಾಗಾಗಿ ಇವಾಗ ಯಾರು ಇಂಥ ಕ್ಯಾಂಡಿಡೇಟ್ ಇರ್ತಾರೆ ಅವರು ದಯವಿಟ್ಟು ಈ ಒಂದು ಕೊಟ್ಟಿರೋ ಟೈಮಲ್ಲೇ ಅಪ್ಲಿಕೇಶನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ವೇಟ್ ಮಾಡಬೇಡಿ. ಸೊ ಇವಾಗಲೇ ನಿಮಗೆ ಅವಕಾಶ ಕೊಟ್ಟಿರ್ತಾರೆ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಹೊಸದಾಗಿ ಅಪ್ಲಿಕೇಶನ್ನ ಹಾಕೋಕ್ಕೆ. ಮತ್ತು ಹಾಗೆಯೇ ಇವಾಗ ಯಾರು ಆಲ್ರೆಡಿ ಅಪ್ಲಿಕೇಶನ್ನ ಸಕ್ಸಸ್ಫುಲಿ ಸಬ್ಮಿಟ್ ಮಾಡಿದಿರಿ ಅಂಥವರು ಕೂಡ ಇನ್ನೊಮ್ಮೆ ನೀವು ಅಪ್ಲಿಕೇಶನ್ ಡೀಟೇಲ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ ನೀವು ಅದನ್ನು ಎಡಿಟ್ ಮಾಡ್ಕೋಬೋದು. ಹಾಗೆಯೇ ಇವಾಗ ಇನ್ನೂ ಬೇರೆ ಬೇರೆ ಅಪ್ಡೇಟ್ನ ಕೊಟ್ಟಿರ್ತಾರೆ KE ವೆಬ್ಸೈಟ್ಗೆ ಬಂದು ಈ ಎಲ್ಲ ಅಪ್ಡೇಟ್ನ ಚೆಕ್ ಮಾಡ್ಕೋಬೋದು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಏನಾದರೂ ಸಮಸ್ಯೆ ಆಗ್ತಿದ್ರೆ KCET ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಎಕ್ಸಾಮ್ ಆಗಿರ್ಬೋದು ಅಥವಾ ಬೇರೆ ಎಲ್ಲದನ್ನು ಸ್ಟಕ್ ಆಗಿದ್ರೆ ಸೊ ಇಲ್ಲಿ ಕೊಟ್ಟಿರುವ ಮೇಲ್ ಐಡಿಗೆ ಮೇಲ್ ಮಾಡ್ಬೋದು. ಸೊ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅದನ್ನು ಡೀಟೇಲಾಗಿ ಬರೆದು ಈ ಒಂದು ಮೇಲ್ ಐಡಿಗೆ ಕಳಿಸ್ಬೋದು. ನೆಕ್ಸ್ಟ್ ಹಾಗೆಯೇ ಇಲ್ಲಿ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಡೀಟೇಲ್ನ ಕೊಟ್ಟಿರ್ತಾರೆ. ಹಾಗಾಗಿ ಈ ಎಲ್ಲ ಅಪ್ಡೇಟನ್ನು ಒಂದ್ಸಲ ಓಪನ್ ಮಾಡಿ ಡೀಟೇಲಾಗಿ ಓದ್ಕೊಳ್ಳಿ. ಸೊ ಇದನ್ನು ಎಲ್ಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆಯೇ ಇವಾಗ ವೆರಿಫಿಕೇಷನ್ ಬಗ್ಗೆ ನಿಮಗೆ ಸ್ವಲ್ಪ ಡೌಟ್ ಇರ್ಬೋದು. ಸೊ ಆ ಡಾಕ್ಯುಮೆಂಟ್ನ ಎಲ್ಲಿ ವೆರಿಫೈ ಮಾಡ್ಕೋಬೇಕು, ಯಾವ ಡಾಕ್ಯುಮೆಂಟ್ನ ವೆರಿಫೈ ಮಾಡ್ಕೋಬೇಕು ಹಾಗಂತ. ಸೊ ಈ ಥರ ಏನಾದರೂ ಡೌಟ್ ಇದ್ದರೆ ನೀವು ಅಪ್ಲಿಕೇಶನ್ನ ಒಂದ್ಸಲ ಓಪನ್ ಮಾಡಿ ನೋಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಒಂದು ಬಾಕ್ಸ್ನ ಕೊಟ್ಟಿರ್ತಾರೆ, ಒಂದು ಟೇಬಲ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಏನೇನು ಡಾಕ್ಯುಮೆಂಟ್ ವೆರಿಫೈ ಆಗಿದೆ ಮತ್ತು ಏನೇನು ಡಾಕ್ಯುಮೆಂಟ್ ನೀವು ಕ್ಲೇಮ್ ಮಾಡ್ಕೊಂಡಿದ್ದೀರಿ ಅದೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಮತ್ತು ಹಾಗೆಯೇ ಇನ್ನೂ ಕೂಡ ನಿಮಗೆ ಏನಾದರೂ ಡೌಟ್ ಇದೆ ನೀವು ನಿಮ್ಮ ಕಾಲೇಜಿಗೆ ಹೋಗಿ ಈ ಥರ ಇದೆ ಅಂತ ಕೇಳ್ಕೊಂಡ್ರೆ ಅವರು ಕ್ಲಾರಿಫಿಕೇಷನ್ನ ಕೊಡ್ತಾರೆ. ಸೊ ಇವಾಗ ಯಾರು ಫ್ರೆಷರ್ಸ್ ಇರ್ತಾರೆ ಅವರಿಗೆ ಅಷ್ಟೊಂದು ತೊಂದರೆ ಏನೂ ಆಗಲ್ಲ. ಯಾಕಂತ ಹೇಳಿದರೆ ಅವರು ಕಾಲೇಜಲ್ಲೇ ಇರ್ತಾರೆ. ಮತ್ತು ಏನಾದರೂ ಪ್ರಾಬ್ಲಮ್ ಬಂದರೆ ಅವರು ಕಾಲೇಜಲ್ಲೇ ಹೋಗಿ ಕೇಳ್ಕೋಬೋದು. ಬಟ್ ಸ್ವಲ್ಪ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಇಂಥ ವಿದ್ಯಾರ್ಥಿಗಳು ಏನಾದರೂ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೋಬೇಕಂತ ಹೇಳಿದರೆ ಗೌರ್ಮೆಂಟ್ ಕಾಲೇಜಲ್ಲಿ ಹೋಗಿ ವೆರಿಫೈ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಮತ್ತು ಹಾಗೆಯೇ ಇದನ್ನು ಬಿಟ್ಟು ನಿಮ್ಗೇನಾದ್ರು ಡೌಟ್ ಇದ್ದರೆ ಅಥವಾ ನೀವೇನಾದರೂ ಎಲ್ಲಾದರೂ ಸ್ಟಕ್ ಆಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಮಗೆ ಸಾಧ್ಯವಾದರೆ ನಾವು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆಯೇ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಒಂದು ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನಾವು ನಿಮಗೆ KCET ಎಕ್ಸಾಮ್ ಬಗ್ಗೆ ಆಗಿರ್ಬೋದು ಅಥವಾ KCET ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು ಎಲ್ಲ ಅಪ್ಡೇಟ್ಸ್ ಮತ್ತು ಗೈಡೆನ್ಸ್ನ ಫ್ರೀಯಾಗಿ ಟೈಮ್ ಕೊಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಎಲ್ರಿಗೂ ಫ್ರೀ ಆಗಿರುತ್ತೆ. ಸೊ ಫ್ಯೂಚರಲ್ಲಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಾವು ನಿಮಗೆ ಇದೇ ಥರ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.